ಹಾಯ್ ಎಲ್ಲರಿಗೂ ಮತ್ತೊಮ್ಮೆ ಸಂಡೇ ಮೂವಿ ರಿವ್ಯೂಗೆ ಸ್ವಾಗತ. ಪ್ಲಸ್ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಇವತ್ತು ಬಟ್ವಾರ 1947 ಮೂವಿ ನೋಡಿದೆ, ತುಂಬ ಚೆನ್ನಾಗಿದೆ. ಇದರಲ್ಲಿ ಸನ್ನಿ ಡಯಲ್ ಅವರು, ಆಮೇಲೆ ಪ್ರೀತಿ ಜಿಂಟಾ ಮತ್ತು ಭಾರಿ ದಿನದ ಮೇಲೆ ಶಬ್ನಾ ಆಜ್ಮಿ ಅವರು ಲೀಡ್ ರೋಲಲ್ಲಿ ಮಾಡಿದ್ದಾರೆ. ಇದರಲ್ಲಿ ಸನ್ನಿ ಡಯಲ್ ಮಗನು ಆ್ಯಕ್ಟ್ ಮಾಡಿದ್ದಾನೆ. ಅವನು ಇನ್ನೂ ತುಂಬ ಪಳಗಬೇಕು. ಈ ರೋಲ್ಗೆ ಒಂದು ಸ್ವಲ್ಪ ಸೂಟ್ ಆಗಿದೆ, ಓಕೆ. ಬಟ್ ಇದು 1947 ಲಾಹೋರ್ ಸ್ಟೋರಿ. ಇದು ಸ್ಟೋರಿ ಫುಲ್ಲು ಫ್ಯಾಮಿಲಿ ಓರಿಯೆಂಟೆಡ್ ಇರೋದ್ರಿಂದ ಇದರಲ್ಲಿ ಸ್ವಲ್ಪ ಆ್ಯಕ್ಷನ್ ಕಡಿಮೆ ಇದೆ. ಬೇರೆ ಕಂಪೇರ್ ಮಾಡಿದರೆ ಸನ್ನಿ ಡಯಲ್ ಮೂವಿ ಬೇರೆ ಕಂಪೇರ್ ಮಾಡಿದರೆ ಆ್ಯಕ್ಷನ್ ಕಮ್ಮಿ ಇರೋದ್ರಿಂದ ಕೆಲವು ಆ್ಯಕ್ಷನ್ ಪ್ರಿಯರಿಗೆ ಸ್ವಲ್ಪ ಡಿಸಪಾಯಿಂಟ್ ಆಗುತ್ತೆ. ಸ್ಟೋರಿ ತುಂಬ ಸ್ಲೋ ಇದೆ, ಬಟ್ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಓರಿಯೆಂಟೆಡ್ ಎಲ್ಲರೂ ಕರ್ಕೊಂಡು ನೋಡಬೇಕಾದಂಥ ಮೂವಿ. ಇದು ಅಟ್ ಪ್ರೆಸೆಂಟ್ ಅಶೋಕ ಥಿಯೇಟ್ರದಲ್ಲಿದೆ, ಮೂವಿ ಟೈಮಲ್ಲಿದೆ. ಇದು ರಾಜ್ಕುಮಾರ್ ಸಂತೋಷ್ ಅವರ ಡೈರೆಕ್ಷನ್. ಇದು ಅವರ ಪ್ರೀವಿಯಸ್ ಗಾಯಲ್ಲೋ ಗಾತಕ್ಕೋ ದಾಮಿನಿ ಪಿಕ್ಚರ್ ಕಂಪೇರ್ ಮಾಡಿದರೆ ಸನ್ನಿ ಡಯಲ್ ಅವ್ರ ಜೊತೆಗೆ ಇದು ಒಂದು ಸ್ವಲ್ಪ ಸ್ಲೋ ಮೂವಿ ಅನಿಸುತ್ತೆ, ಬಟ್ ಚೆನ್ನಾಗಿ ಹೋಮ್ವರ್ಕ್ ಮಾಡಿದ್ದಾರೆ. ಇದು ಹತ್ತಿರಲ್ಲಿ ನಾನು ಎಂಟು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಡೋಂಟ್ ಮಿಸ್ ಟು ವಾಚ್ ವಿತ್ ಫ್ಯಾಮಿಲಿ. ಒನ್ಸ್ ಅಗೇನ್ ಥ್ಯಾಂಕ್ ಯು. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೂವಿ ರಿವ್ಯೂಗೆ ವೆಯ್ಟ್ ಆ್ಯಂಡ್ ವಾಚ್. ಥ್ಯಾಂಕ್ ಯು.